ಹಾಯ್ ಫ್ರೆಂಡ್ಸ್, ಈ ಸಲ ಬಿಗ್ ಬಾಸ್ಗೆ ನೀನು ಹೋಗ್ಬೋದು, ನಿನ್ನ ಫ್ರೆಂಡು ಹೋಗ್ಬೋದು, ನಿಮ್ಮ ಮನೆಯವರು ಹೋಗ್ಬೋದು, ಯಾರು ಬೇಕಾದರೂ ಹೋಗ್ಬೋದು ಗುರು. ಯುನಿಕ್ ಕಾನ್ಸೆಪ್ಟ್ ಅಂತ ಹೇಳ್ಬೋದು. ತುಂಬ ಸಕ್ಕತ್ತಾಗಿದೆ. ಲಾಸ್ಟ್ ಟೈಮು ತೆಲುಗು ಬಿಗ್ ಬಾಸಲ್ಲಿ ಅಗ್ನಿ ಪರೀಕ್ಷಾ ಅಂತ ಒಂದು ಶೋ ಮಾಡಿದರು ಬಿಗ್ ಬಾಸ್ಗಿಂತ ಮೊದಲು. ತುಂಬ ಹ್ಯೂಜ್ ಹಿಟ್ಟಾಯಿತು. ಅದೇ ರೀತಿ ಈಗ ಕನ್ನಡದಲ್ಲೂ ಕೂಡ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಯಾವ ರೀತಿ ಅಪ್ಲೈ ಮಾಡಬೇಕು, ವಿಡಿಯೋ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ಆಗಿ, ಅದ್ರ ಜೊತೆಗೆ ಬಿಗ್ ಬಾಸು ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನನಗಿರ್ತಕ್ಕಂಥ ಅಪ್ಡೇಟನ್ನು ಕ್ಲಿಯರ್ ಕಟ್ ಆಗಿ ಈ ವಿಡಿಯೋದಲ್ಲಿ ನಾನು ತಿಳಿಸೋ ಪ್ರಯತ್ನ ಮಾಡ್ತೀನಿ. ಗುರು, ವಿಡಿಯೋ ಮಾಡಿ ತುಂಬ ದಿನ ಆಗಿದೆ, ವಿಡಿಯೋ ಬೇಗ ರೀಚ್ ಆಗಲ್ಲ. ನೀವೆಲ್ಲ ದಯವಿಟ್ಟು ಮನ್ಸು ಮಾಡಿ ಆ ಲೈಕ್ ಮೇಲೆ ಒಂದು ಲೈಕ್ ಬಟನ್ ಅನ್ನು ಒತ್ತಿ, ಅದ್ರ ಜೊತೆಗೆ ಈ ಸಲ ಬಿಗ್ ಬಾಸ್ಗೆ ಯಾರೆಲ್ಲ ಬಂದರೆ ಚೆನ್ನಾಗಿರುತ್ತೆ ಅಂತ ನಿಮ್ಮ ಒಪಿನಿಯನ್ ಪ್ರಕಾರ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ಇನ್ಮೇಲೆ ಕಂಟಿನ್ಯೂಸ್ ಆಗಿ ಬಿಗ್ ಬಾಸ್ ಬಗ್ಗೆ ವಿಡಿಯೋಸು ಬರ್ತಾ ಇರುತ್ತೆ. ಗುರು, ಈ ಸಲ ಬಿಗ್ ಬಾಸ್ ಅನ್ನೋದು ನೆನ್ನೆ ಲೋಗೋ ಬಿಟ್ಟಿದ್ದಾರೆ. ಆ ಲೋಗೋ ನೋಡಿದ್ರೆ ಪರವಾಗಿಲ್ಲ, ಓಕೆ ಥರ ಇದೆ. ಬಟ್ ಆದರೆ ಕ್ಲಿಯರ್ ಕಟ್ ಗೊತ್ತಾಗುತ್ತೆ, ಆ ಲೋಗೋ ನೋಡಿದಾಗ ಗೊತ್ತಾಗುತ್ತೆ. ಸುತ್ತಲೂ ಜನ ಒಂದು ಕಡೆ ಗುಂಪಾಗಿ ಬರೋದು ಗೊತ್ತಾಗುತ್ತೆ. ಸಿಂಪಲ್ಲು, ಆಲ್ ಸೌತ್ ಇಂಡಿಯಾ ಬಂದು ಒಂದೇ ಕಾನ್ಸೆಪ್ಟ್. ಬಿಗ್ ಬಾಸ್ ಈಗ ಅಗ್ನಿ ಪರೀಕ್ಷಾ ತೆಲುಗುನಲ್ಲಿ ಈಗ ಸ್ಟಾರ್ಟ್ ಆಗ್ತಾ ಇದೆ. ಅದ್ರ ಜೊತೆಗೆ ಮಲಯಾಳಂನಲ್ಲಿ ಕೂಡ ಸ್ಟಾರ್ಟ್ ಆಗ್ತಾ ಇದೆ, ನಮ್ಮ ಕನ್ನಡದಲ್ಲಿ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಈ ಬಿಗ್ ಬಾಸ್ ಮೊದಲಿಗೆ ಒಂಥರ ಆಡಿಷನ್ ಥರ ಅಂದ್ಕೊಳ್ಳಿ, ಒಂದು ಶೋನ ಇದು ಮಾಡ್ತಾರೆ. ಕಾಮನ್ ಪೀಪಲ್ ಯಾರು ಬೇಕಾದರೂ ಅಪ್ಲೈ ಮಾಡ್ಕೋಬೋದು. ಬಿಗ್ ಬಾಸು ನೆಕ್ಸ್ಟ್ ಒಂದು ಪ್ರೋಮೋ ಬಿಡ್ತಾರೆ, ಸುದೀಪ್ ಅಣ್ಣ ಕಡೆಯಿಂದ ಒಂದು ಪ್ರೋಮೋ ಬಿಡಿಸ್ತಾರೆ. ಆ ಪ್ರೋಮೋದಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾರೆ, ಈ ಥರ ಅಗ್ನಿ ಪರೀಕ್ಷಾ ಶೋ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಯಾರು ಬೇಕಾದರೂ ಅಪ್ಲೈ ಮಾಡ್ಕೋಬೋದು ಅಂತ ಹೇಳ್ತಾರೆ. ಕಾಮನ್ ಮ್ಯಾನ್ಸ್, ಈ ಸಲ ಕಾಮನ್ ಮ್ಯಾನ್ ವರ್ಸಸ್ ಸೆಲೆಬ್ರಿಟಿ, ಈ ಥರ ಬಿಗ್ ಬಾಸ್ ಶೋ ಅನ್ನೋದು ರನ್ ಆಗುತ್ತೆ. ಬಿಗ್ ಬಾಸ್ಗಂತೂ ಒಂದು ತಲೆನೋವು ತತ್ತು ಗುರು. ಬಿಗ್ ಬಾಸ್ ನನ್ನ ಕರ್ಕೊಳ್ಳಿ, ಬಿಗ್ ಬಾಸ್ ಪಾದಯಾತ್ರೆ ಮಾಡ್ತಾ ಇದ್ದೀನಿ, ನನ್ನ ಕರ್ಕೊಳ್ಳಿ, ಈ ಥರ ರಿಕ್ವೆಸ್ಟ್ ಮಾಡ್ಕೊಳ್ಳೋ ವಿಡಿಯೋಸು ಇನ್ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಬರಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂತಂದ್ರೆ ಬಿಗ್ ಬಾಸ್ ಡೈರೆಕ್ಟಾಗಿ ಆಫರ್ ಕೊಟ್ಬಿಟ್ಟಿದ್ದಾರೆ. ಈಗ ನೀವೇ ಬಂದು ಸೆಲೆಕ್ಟ್ ಆಗಿ ನಿಮ್ಮ ಟ್ಯಾಲೆಂಟ್ ಏನಿದೆ, ಯುನಿಕ್ ಪರ್ಸನಾಲಿಟಿ ಏನಿದೆ ತೋರಿಸಿ ಅಂತ ಬಿಗ್ ಬಾಸು ಹೇಳ್ತಾರೆ. ಅದಕ್ಕೆ ಒಂದು ಲಿಂಕನ್ನು ಕೊಡ್ತಾರೆ. 3 ನಿಮಿಷ ಒಂದು ವಿಡಿಯೋನ ಮಾಡಿ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಆ ವಿಡಿಯೋದಲ್ಲಿ ಚೆನ್ನಾಗಿ ನಿಮ್ಮ ಪರ್ಸನಾಲಿಟಿ ಯುನಿಕ್ ಆಗಿದ್ದು ಡಿಫ್ರೆಂಟ್ ಆಗಿದ್ದರೆ ಫಸ್ಟ್ ಲೆವೆಲ್ ಸ್ಟೇಜಲ್ಲಿ ನಿಮ್ಮ ವಿಡಿಯೋನ ಸೆಲೆಕ್ಟ್ ಮಾಡಿಕೊಂಡು ಕಾಲ್ ಮಾಡ್ತಾರೆ. ಅದಾದಮೇಲೆ ಒಂದು ಗ್ರೂಪ್ ಡಿಸ್ಕಷನ್ ಥರ ಒಂದು ಗ್ರೂಪ್ ಡಿಸ್ಕಷನ್ಸನ್ನು ಒಂದು ಇದನ್ನು ಮಾಡ್ತಾರೆ. ಅದಾದಮೇಲೆ ನೆಕ್ಸ್ಟ್ ಬಂದು ಶೋ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಆ ಶೋ ಅಗ್ನಿ ಪರೀಕ್ಷಾ ಶೋಗೆ ಬಂದು ಆ್ಯಂಕರ್ ಇರ್ತಾರೆ. ಆ ಆ್ಯಂಕರ್ ಬಂದು ಸುದೀಪ್ ಅಣ್ಣ ಇರೋದಿಲ್ಲ. 99.99% ನನಗಿರ್ತಕ್ಕಂಥ ಅಪ್ಡೇಟು, ಅನುಪಮ ಅವರು ಆ್ಯಂಕರ್ ಇರ್ತಾರೆ. 3 ಜನ ಜಡ್ಜಸ್ ಇರ್ತಾರೆ. ಆ ಜಡ್ಜಸ್ ಯಾರು ಇರ್ತಾರೆ ಅಂತಂದರೆ ಎಕ್ಸ್ ಬಿಗ್ ಬಾಸ್ ಕಂಟೆಸ್ಟೆಂಟ್ಸೇ ಇರ್ತಾರೆ. ಅದರಲ್ಲೂ ಪಾಪ್ಯುಲಾರಿಟಿ ಇರ್ತಕ್ಕಂಥ ಕಂಟೆಸ್ಟೆಂಟ್ಸೇ ಇರ್ತಾರೆ. ಯಾರು ಜಡ್ಜಸ್ ಆಗಿ ಬಂದರೆ ಚೆನ್ನಾಗಿರುತ್ತೆ ಅಂತ ಈ ವಿಡಿಯೋ ಕೆಳಗಡೆ ಒಂದು ಕಮೆಂಟನ್ನು ಬರೀರಿ. ಎಲ್ಲರೂ ಯಾರ್ಯಾರು ಬಿಗ್ ಬಾಸ್ ಅಂದರೆ ಇಂಟ್ರೆಸ್ಟ್ ಇದೆ, ಇಷ್ಟ ಇದೆ, ಬಿಗ್ ಬಾಸ್ ಶೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಯಾರ್ಯಾರು ಇದ್ದೀರಾ, ಎಲ್ಲರೂ 3 ನಿಮಿಷ ಒಂದು ಕಾನ್ಸೆಪ್ಟ್ಗೆ ಒಂದು ವಿಡಿಯೋನ ನಿಮ್ಮ ಪರ್ಸನಾಲಿಟಿಯನ್ನು ಯುನಿಕ್ ಆಗಿ ತೋರಿಸ್ಕೊಳ್ಳೋದಕ್ಕೋಸ್ಕರ ಒಂದು ಕಾನ್ಸೆಪ್ಟ್ ರೆಡಿ ಮಾಡ್ಕೊಳ್ಳಿ. ಸಾಧ್ಯವಾದರೆ ವಿಡಿಯೋನು ಮಾಡಿ ಚೆನ್ನಾಗಿ ಎಡಿಟ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟು ಇದೇ ತಿಂಗಳಲ್ಲಿ ಇನ್ನೊಂದು ಪ್ರೋಮೋ ಬಿಡ್ತಾರೆ. ಬಿಟ್ಟಾಗ ಅರ್ಲಿಯಾಗಿ ಲೇಟ್ ಮಾಡೋಕೆ ಹೋಗ್ಬೇಡಿ, ಡಿಲೇ ಮಾಡೋಕೆ ಹೋಗ್ಬೇಡಿ. ಅರ್ಲಿಯಾಗಿ ನಿಮ್ಮ ವೀಡಿಯೋಸನ್ನು ನೀವು ಅಪ್ಲೋಡ್ ಮಾಡಿದ್ರೆ ಸೆಲೆಕ್ಟ್ ಆಗೋ ಚಾನ್ಸಸ್ಸು ಬೇಗ ಇರುತ್ತೆ. ಇದರಲ್ಲಿ ಇನ್ನೂ ಒಂದು ಗುರು, ಸ್ಕ್ಯಾಮ್ ಅಲರ್ಟ್ ತುಂಬ ಸ್ಟಾರ್ಟ್ ಆಗುತ್ತೆ ಪಕ್ಕ. ನನಗೆ ಏನು ಹೇಳ್ತಾರೆ, ಗೊತ್ತಿರೋರು ಇದ್ದಾರೆ, ನಾನು ಕಳ್ಸ್ಕೊಡ್ತೀನಿ, ರೆಕಮೆಂಡ್ ಮಾಡ್ತೀನಿ, ಅದು ಮಾಡ್ತೀನಿ, ಇಷ್ಟು ದುಡ್ಡು ತಗೋತಾರೆ ಎಲ್ಲ ಹೇಳ್ತಾರೆ. ಬಟ್ಟು ಯಾರು ₹1 ದುಡ್ಡನ್ನು ತಗೊಳ್ಳಲ್ಲ ಗುರು. ನಿಮ್ಮಲ್ಲಿ ಯುನೀಕ್ ಪರ್ಸನಾಲಿಟಿ ಇದ್ದರೆ ಖಂಡಿತ ಬಿಗ್ ಬಾಸ್ ಟೀಮು ನಿಮ್ಮ ವಿಡಿಯೋನ ಸೆಲೆಕ್ಟ್ ಮಾಡಿ ನಿಮ್ಮನ್ನು ಕರೀತಾರೆ. ವಿಡಿಯೋನ ತುಂಬ ಚೆನ್ನಾಗಿ ಇದು ಮಾಡ್ಕೊಳ್ಳಿ. ನಿಮಗೆ ಗೊತ್ತಾಗಿಲ್ಲ ಅಂತಂದರೆ ಲಾಸ್ಟ್ ತೆಲುಗುನಲ್ಲಿ ನನಗೆ ಗೊತ್ತಿರೋರು ಕೂಡ ಒಂದು 2-3 ಕಂಟೆಸ್ಟೆಂಟ್ಸು ಹೋಗಿದ್ರು, ಅವರು ಸೆಲೆಕ್ಟ್ ಕೂಡ ಆಗಿದ್ರು. ಯಾವ ರೀತಿ ವಿಡಿಯೋ ಅಪ್ಲೋಡ್ ಮಾಡಬೇಕು ಅನ್ನೋದು ಬೇಕಾದರೆ ನಾನು ಹೆಲ್ಪ್ ಮಾಡ್ತೀನಿ ಗುರು. ನನ್ನ ಇನ್ಸ್ಟಾಗ್ರಾಮ್ ID ಬಂದು ಡಿಸ್ಕ್ರಿಪ್ಷನಲ್ಲಿರುತ್ತೆ, ನನಗೆ ಮೆಸೇಜ್ ಮಾಡಿ. ಬೇಕಾದರೆ ಅವ್ರದ್ದು ವೀಡಿಯೋಸ್ ಕೂಡ ನಾನು ಶೇರ್ ಮಾಡ್ತೀನಿ, ಹೆಲ್ಪ್ ಮಾಡಬಲ್ಲೆ. ನಾನು ಬೇಕಾದರೆ ವಿಡಿಯೋ ಯಾವ ರೀತಿ ಇರಬೇಕು ಏನು ಅನ್ನೋದ್ರ ಬಗ್ಗೆ ಹೆಲ್ಪ್ ಮಾಡಬಲ್ಲೆ. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದು ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತಂದರೆ ನೀವು ನನಗೆ ಮೆಸೇಜ್ ಮಾಡಿ, ನಾನು ಹೆಲ್ಪ್ ಮಾಡ್ತೀನಿ. ಏನಿಲ್ಲ, ನಮ್ಮ ಕಡೆಯಿಂದ ಯಾರಾದರೂ ಒಬ್ರು ಸೆಲೆಕ್ಟ್ ಆದರೂ ಕೂಡ ನನಗೂ ಒಂಥರ ಖುಷಿ ಇರುತ್ತೆ ಅಂತ ನನ್ನ ಅಭಿಪ್ರಾಯ. ಅದ್ರ ಜೊತೆಗೆ ಬಿಗ್ ಬಾಸ್ ಶೋ ಬಂದು ಆ್ಯಸ್ ಯೂಶುವಲ್ ಸೆಪ್ಟೆಂಬರಲ್ಲೇ ಸ್ಟಾರ್ಟ್ ಆಗುತ್ತೆ. ನನಗಿರ್ತಕ್ಕಂಥ ಅಪ್ಡೇಟ್ ಬಂದು ಸೆಪ್ಟೆಂಬರ್ 27 ಸಂಡೇ, ಲಾಸ್ಟ್ ಸಂಡೇ ಬಂದು ಬಿಗ್ ಬಾಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಇನ್ನು ಸೆಟ್ ವರ್ಕೇ ಸ್ಟಾರ್ಟ್ ಆಗಿಲ್ಲ. ಜಸ್ಟ್ ಈಗ ಅಗ್ನಿ ಪರೀಕ್ಷಾ ಅನ್ನೋ ಒಂದು ಶೋ
ಸ್ಟಾರ್ಟ್ ಆಗುತ್ತೆ. ಲೈಕ್ ಟು ಲೈಕ್ ಅದೇ ತರ ಅಗ್ನಿ ಪರೀಕ್ಷೆ ಅಂತಾನೆ ಇಡ್ತಾರೆ ಅಂತ ಏನಿಲ್ಲ, ಇದಕ್ಕೆ ಬೇರೆ ಹೆಸರನ್ನ ಇಡ್ಬೋದು. ಇದು ಬಂದು ಟೆಲಿಕಾಸ್ಟ್ ಬಂದು ಜಿಯೋ ಹಾಟ್ ಸ್ಟಾರ್ ಅಲ್ಲಿ ಆಗುತ್ತೆ. ಸೇಮ್ ಎಲಿಮಿನೇಷನ್ ಇರುತ್ತೆ, ಟಾಸ್ಕ್ ಇರುತ್ತೆ, ಆರ್ಗ್ಯುಮೆಂಟ್ಸ್ ಇರುತ್ತೆ, ಎಲ್ಲ ರೀತಿ ಫೈಟ್ಸ್ ಇರುತ್ತೆ. ಸೇಮ್ ಒಂಥರ ಮಿನಿ ಬಿಗ್ ಬಾಸ್ ತರ ಅನ್ಕೊಳ್ಳಿ. ಅದು ಬಿಗ್ ಬಾಸ್ಗೆ ಒಂಥರ ಆಡಿಷನ್. ಒಬ್ರು ಇಬ್ಬರನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಿಲ್ಲ, ಒಂದು 7 ರಿಂದ 8 ಜನನ ಸೆಲೆಕ್ಟ್ ಮಾಡ್ಕೊಳ್ಳೋ ಚಾನ್ಸಸ್ಸು ತುಂಬ ಹೈ ಆಗಿದೆ. ತುಂಬ ಒಳ್ಳೆ ಆಪರ್ಚುನಿಟಿ, ಯಾರು ಮಿಸ್ ಮಾಡ್ಕೋಬೇಡಿ. ತುಂಬ ಸಖತ್ತಾಗಿರುತ್ತೆ, ಎಲ್ಲರೂ ಅಪ್ಲೈ ಮಾಡ್ಕೊಳ್ಳಿ ಅವರು ಬಿಟ್ಟಾಗ ಅಂತ ಹೇಳ್ತಾ, ನಿಮ್ಗೆ ಏನು ಅನ್ನಿಸ್ತು? ಈ ಥರ ಒಂದು ಕಾನ್ಸೆಪ್ಟ್ ಬೇಕಾಗಿತ್ತಾ? ಕಾಮನ್ ಮ್ಯಾನ್ಗೂ ಬಿಗ್ ಬಾಸ್ ಅಲ್ಲಿ ಅವಕಾಶ ಕೊಡಬೇಕಾಗಿತ್ತಾ ಅನ್ನೋದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನಿದೆ ಈ ವಿಡಿಯೋ ಕೆಳಗಡೆ ಒಂದು ಕಮೆಂಟ್ ಅನ್ನ ಬರೀರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.